ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 22-23 ನಾವು ನೋಡಿಕೊಳ್ಳುವುದಾದರೆ, ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಪೌಲನು ಎಫೆಸದವರಿಗೆ ಬರುವಂಥ ಸಂದರ್ಭದಲ್ಲಿ ಆ ವಿಶ್ವಾಸಿಗಳು ಕ್ರಿಸ್ತನ ದೇಹದಲ್ಲಿ ಒಂದಾಗಿದ್ದಾರೆ ಎಂಬ ಮಹಾಸತ್ಯದ ಅನಾವರಣ ಮಾಡುತ್ತಾನೆ. ಪ್ರಿಯರೇ, ಸಭೆಯ ಶಿರಸ್ಸು ಪ್ರತಿಯೊಬ್ಬ ವಿಶ್ವಾಸಿಯು ಈ ಸಭೆಯ ಸದಸ್ಯನಾಗಿರ್ತಾನೆ. ನಾವು ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ, ಅಂದರೆ ನಮ್ಮ ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಸತ್ಯವಲ್ಲ, ಬದಲಾಗಿ ನಮ್ಮ ಹೃದಯದಿಂದ ಅರಿತುಕೊಳ್ಳುವಂಥದ್ದಾಗಿದೆ. ಹೃದಯದಿಂದ ಅರಿತುಕೊಂಡರೆ ನಾವು ನಮ್ಮ ಜೀವನ ಪ್ರಭಾವಿತವಾಗಿರುತ್ತದೆ. ಅನೇಕ ಸಂದರ್ಭಗಳಲ್ಲಿ ಮನಸ್ಸು ಹೇಳ್ತದೆ ಮಾಡುವಂಥ, ಆದರೆ ನಮ್ಮ ಆತ್ಮಸಾಕ್ಷಿ ಹೇಳ್ತದೆ ಬೇಡ. ಅನೇಕ ಸಂದರ್ಭಗಳಲ್ಲಿ ಆತ್ಮಸಾಕ್ಷಿ ಹೇಳ್ತದೆ ಇದು ಒಳ್ಳೆಯದಿದೆ ಮಾಡು. ನಮ್ಮ ಮನಸ್ಸು ಹೇಳ್ತದೆ ಇದರಿಂದ ಲಾಭ ಏನು ಬರಲ್ಲ, ಹಾಗಾಗಿ ಮಾಡುವುದು ಬೇಡ. ಅಂದರೆ ಸಾಕ್ಷಿ ಮತ್ತು ಆತ್ಮಸಾಕ್ಷಿಗಳು ಪ್ರತಿ ದಿವಸ ಮುಖಾಮುಖಿ ಆಗ್ತವೆ ಎಂಬುದನ್ನು ನಾವು ಎಫೆಸ ಪತ್ರಿಕೆಯಲ್ಲಿ ನಾವು ತಿಳ್ಕೊಳ್ತೇವೆ. ಎಫೆಸದವರ ಪತ್ರದ ಮೂಲಕ ಅರ್ಧ ಭಾಗ ಕ್ರಿಸ್ತನ ದೇಹ ಸಿದ್ಧಾಂತದ ಬಗ್ಗೆ ತಿಳಿಸ್ತದೆ. ಆ ಪತ್ರದ ಆ 2ನೇ ಭಾಗವನ್ನು ನಾವು ನೋಡುವುದಾದರೆ, ಆ 2ನೇ ಭಾಗ ಇದೆಯಲ್ಲ, ಇದು ಈ ಸತ್ಯದ ಪ್ರಾಯೋಗಿಕ ಕಾರ್ಯವೈಖರಿಗಳ ಬಗ್ಗೆ ತಿಳಿಸ್ತದೆ ಅನ್ನುವಂಥದ್ದು ಒಂದು. ಇನ್ನೊಂದು ವಿನಯ, ಸಾತ್ವಿಕತೆ, ದೀರ್ಘಶಾಂತಿ, ಪ್ರೀತಿ, ಇವುಗಳನ್ನು ಕಾದುಕೊಳ್ಳಿ. ಇವು ಪ್ರತಿಯೊಬ್ಬರ ಜೀವಿತದಲ್ಲಿರಬೇಕು. ವಿನಯ ಅನ್ನುವಂಥದ್ದು ವಿಧೇಯತೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ವಿಧೇಯತೆಯಿಂದ ಏನೇನೆಲ್ಲ ಆಶೀರ್ವಾದಗಳು ಬರ್ತದೆ ಎಂಬುದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ವಿಧೇಯತೆ, ವಿನಯತೆ, ಸಾತ್ವಿಕತೆ, ದೀರ್ಘಶಾಂತಿ, ಇವೆಲ್ಲವೂ ಪ್ರೀತಿಯಿಂದ ನಾವು ಸಹಿಸಿಕೊಳ್ಳಬೇಕು ಎಂಬುದನ್ನು ನಾವು ನೋಡ್ತೇವೆ. ಪ್ರೇರೆ, ಇವೆಲ್ಲವೂ ಪವಿತ್ರಾತ್ಮನಿಂದುಂಟಾದಂಥ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರಾಗಿದ್ದೀರಿ ಎಂಬುದಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1-4 ನಾವು ಓದಿಕೊಳ್ಳೋದಾದರೆ, ಆದದರಿಂದ ನೀವು ಕರೆಯಲ್ಪಟ್ಟು ಕರೆಯುವಿಕೆಗಾಗಿ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನು ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ತೇನೆ. ಎಫೆಸ ಪತ್ರಿಕೆಯನ್ನು ಪೌಲ ಎಲ್ಲಿ ಬರೆದ ಅಂತಂದರೆ ಸೆರೆಮನೆಯಿಂದ ಬರೀತಾನೆ. ಯೋಗ್ಯರಾಗಿ ನಡೆದುಕೊಳ್ಳಿ ಎಂಬುದನ್ನು ನಾನು ಸೆರೆಯಿಂದ ಬೇಡಿಕೊಳ್ತೇನೆ. 2ನೇದು, ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ಸತ್ಯದಲ್ಲಿ, ಸತ್ಯ ಕಾರ್ಯಗಳಲ್ಲಿ, ಸತ್ಯ ಕೈಂಕಾರ್ಯಗಳಲ್ಲಿ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ, ನೀವು ದೀರ್ಘಶಾಂತಿಯಿಂದ ಕೂಡಿರಿ. 3ನೇದು, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಡಿ. ಸಮಾಧಾನದ ಜೊತೆಗೆ ಪವಿತ್ರಾತ್ಮನಿಂದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಆಸೆಯುಳ್ಳವರಾಗಿ. 4ನೇದು ಬರೀತಾರೆ, ನಿಮ್ಮ ಕರೆಯುವಿಕೆಯು ಒಂದೇ ನಿರೀಕ್ಷೆಯಲ್ಲಿ ನೀವು ಕರೆಯಲ್ಪಟ್ಟಂತೆ ದೇಹವು ಒಂದೇ, ಆತ್ಮನು ಒಬ್ಬನೇ. ಪ್ರಿಯರೇ, ಇಲ್ಲಿ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಸಭೆಯು ಕ್ರಿಸ್ತನ ದೇಹವಾಗಿದೆ ಎಂಬ ಸತ್ಯವನ್ನು ಒಮ್ಮೆ ಒಬ್ಬನು ಅರ್ಥ ಮಾಡಿಕೊಂಡಿದ್ದಾನೆ, ಅದನ್ನು ನೋಡಿದ್ದಾನೆಂದಾದರೆ
ದೀನತೆ, ತಾಳ್ಮೆ, ಪ್ರೀತಿ, ಒಗ್ಗಟ್ಟು ತನ್ನ ವಿಶ್ವಾಸಿಗಳ ಸಂಗಡ ಇರಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ, ಯಾರ್ಯಾರಿಗೆ ಸ್ವಾಮಿ ಸ್ಕಿನ್ ರಿಲೇಟೆಡ್ ಸಮಸ್ಯೆ ಇದೆಯೋ, ಸ್ಕಿನ್ ಡಿಸೀಸಸ್ ಇದೆಯೋ, ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಆ ಸ್ಕಿನ್ ಡಿಸೀಸಸ್ ಯೇಸುವಿನ ನಾಮದಲ್ಲಿ ಗುಣವಾಗಲಿ, ಯೇಸುವಿನ ನಾಮದಲ್ಲಿ ಗುಣವಾಗಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ.